ಪೇಪರ್ ಮೇಲೆ ಅಭಿವೃದ್ಧಿ ಅಂತ ತೋರಿಸಿ ನೆಲದ ಮೇಲೆ ರೈತರನ್ನ ಸಮಾಧಿ ಮಾಡ್ತಾ ಇದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಜಗತ್ತಲ್ಲೇ ಕೃಷಿ ಭೂಮಿನ ವೇಸ್ಟ್ ಲ್ಯಾಂಡ್ ಅಂತ ಪ್ರೂವ್ ಮಾಡಕ್ಕೆ ಹೊರಟಿರೋ ನಮ್ಮ ನಗರಾಭಿವೃದ್ಧಿ ಇಲಾಖೆ ಮತ್ತೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧಿಕಾರಿಗಳಿಗೆ ಒಂದು ದೊಡ್ಡ ಬಿಗ್ ಸಲ್ಯೂಟ್. ಕೊನೆಗೂ ಬಿಡದೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಅಪ್ಪರ್ ಅಥಾರಿಟಿಯಿಂದ ನೋಟಿಸ್ ಇಶ್ಯೂ ಆಗಿದೆ. 7500 ಎಕರೆ ಭೂಮಿ ಬೇಕಂತೆ ಅವ್ರಿಗೆ. ಮೊದಲು ಫಸ್ಟ್ ಫೇಸ್ ಅಲ್ಲಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಗ್ರಾಮಗಳಲ್ಲಿ ಟೋಟಲ್ ಆಗಿ 516 ಎಕರೆ ಜಾಗದ ಮೇಲೆ ಅವ್ರು ಕಂಡುಬಿದ್ದಿದೆ. ಬರೋಬ್ಬರಿ 754 ರೈತ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾರೆ. ಏನಂದ್ರೆ, ನಮ್ಮ ರಾಜ್ಯದ ಸಿಎಂ ಹೇಳ್ತಾರೆ ಅದು ಕೃಷಿ ಭೂಮಿನೇ ಅಲ್ಲ ಅಂತ. ಹಾಗಾದ್ರೆ ತೋಟಗಾರಿಕೆ ಇಲಾಖೆಯ RTI ರಿಪೋರ್ಟ್ ಏನ್ ತೋರಿಸ್ತಾ ಇದೆ? ನಿಮ್ಮ ಈ ಟೌನ್ಶಿಪ್ ಹೆಸರಲ್ಲಿ ಬರೋಬ್ಬರಿ ಲಕ್ಷಾಂತರ ಮರಗಳನ್ನ ಕತ್ತರಿಸೋಕೆ ರೆಡಿ ಆಗಿದ್ದೀರಾ. ಇವೆಲ್ಲ ಎಲ್ಲಿಂದ ಬಂದಿದೆ? ಹಾಗಾದ್ರೆ ಒಂದು ತೆಂಗಿನ ಮರಕ್ಕೆ 25,000, ಒಂದು ಮಾವಿನ ಮರಕ್ಕೆ 45,000, ಇನ್ನು ಅಡಿಕೆ ಮರಕ್ಕೆ 6,000 ನಿಗದಿ ಮಾಡಿದ್ದೀರಾ. ಇದರಲ್ಲಿ ಟೋಟಲ್ ಆಗಿ ಬರೋಬ್ಬರಿ 87,903 ತೆಂಗಿನ ಮರ ಇದೆ, 83,536 ಅಡಿಕೆ ಮರಗಳಿದೆ, ಇನ್ನು 12,550 ಮಾವಿನ ಮರಗಳಿದೆ. ಇದ್ರ ಜೊತೆಗೆ ಬಾಳೆ ಮರಗಳು ಹಾಗೆ ರೇಷ್ಮೆ ತೋಟಗಳು ಕೂಡ ಸೇರ್ಕೊಂಡಿದೆ. ಇದ್ರ ಜೊತೆಗೆ 231 ಎಕರೆ ತೆನೆ ತೂಗ್ತಾ ಇರೋ ರಾಗಿ ಬೆಳೆಗಳು ಕೂಡ ಇದೆ. ಇದನ್ನ ಕೃಷಿ ಭೂಮಿ ಇಲ್ಲ ಅಂತ ಹೇಗಾದ್ರೂ ಹೇಳ್ತೀರಾ? ಇನ್ನು ಪರಿಹಾರದ ನಾಟಕ ನೋಡಿದ್ರೆ 1 ಎಕರೆಗೆ 2,70,00,000ದಿಂದ 3 ಕೋಟಿ ರೂಪಾಯಿನ ಫಿಕ್ಸ್ ಮಾಡಿದ್ದೀರಾ. ಇನ್ನು ಇಡೀ 7,500 ಎಕರೆ ಬರೀ 30,000 ಕೋಟಿ ಒಳಗಡೆ ಪೇಮೆಂಟ್ ಮುಗಿಸ್ತೀರಾ. ಅದರಲ್ಲಿ ಅಸಲಿ ಕಳ್ಳಾಟ ಏನ್ ಗೊತ್ತಾ? ಈ ಪ್ರಾಜೆಕ್ಟ್ ಮುಗಿದ್ಮೇಲೆ ಅದೇ ಜಾಗದಲ್ಲಿ ಅದೇ ರೈತ 1 ಎಕರೆ ತಗೋಬೇಕು ಅಂತಂದ್ರೆ ಅವ್ರ ಹತ್ರ 45ರಿಂದ 50 ಕೋಟಿ ರೂಪಾಯಿ ಇರಬೇಕು. ಅದರಲ್ಲೂ ರೈತನಿಗೆ ಸಿಗೋದು ಬರೀ ಥರ್ಡ್ ಪಾರ್ಟಿ ರೈಟ್ಸ್ ಅಂತ. ಇಲ್ಲಿರೋ 10,000 ಹೆಚ್ಚು ರೈತರು ಶ್ರೀಮಂತರಲ್ಲ. ಅರ್ಧ ಎಕರೆ 1 ಎಕರೆ ಇಟ್ಕೊಂಡು ಸಣ್ಣ ಮತ್ತೆ ಮಿಡಲ್ ಕ್ಲಾಸ್ ರೈತರು ಇರೋದು. ಈ ಭಾಗದಲ್ಲಿ 50,000 ಹಸುಗಳಿಂದ ಬೆಂಗಳೂರು ನಗರಕ್ಕೆ 1 ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಕೊಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಹೊಟ್ಟೆ ತುಂಬಿಸ್ತಾ ಇರೋ ಅನ್ನದ ಬಟ್ಟಲು, ಅದೇ ಬಟ್ಲಿಗೆ ಇವತ್ತು ನೀವು ಮಣ್ಣು ಹಾಕ್ತಾ ಇದ್ದೀರಾ. ಆದ್ರೆ ನಮ್ಮ ಘನವೆತ್ತ GBD ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರೈತರ ಕತ್ತಿನ ಮೇಲೆ ಕತ್ತಿ ಇಟ್ಟು ಹೆದರ್ಸಿ ಬೆದರ್ಸಿ ಯಾವುದೋ ಟ್ರಾನ್ಸ್ಪರೆನ್ಸಿನೇ ಇಲ್ಲದೆ ಜಾಯಿಂಟ್ ಮೆಜರ್ಮೆಂಟ್ ಸರ್ವೆ ಕಳ್ತನದಿಂದ ಮಾಡ್ತಾ ಇದ್ದಾರೆ ಅಂತ ರೈತರ ಭೂಹಿತ ರಕ್ಷಣಾ ಸಂಘ ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. ಕಾನೂನು ಪ್ರಕಾರ 80% ರೈತರ ಒಪ್ಪಿಗೆ ಇರಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದ ಈ ಸರ್ಕಾರ ಮತ್ತು GBDA ಇದರ ವಿರುದ್ಧ ಈಗ 40 ರೈತ ಸಂಘಟನೆಗಳು ಹೈಕೋರ್ಟ್ ಮೆಟ್ಲೇರೋಕೆ ರೆಡಿ ಆಗಿದೆ. ಸರ್ಕಾರಕ್ಕೆ ಒಂದು ಫೈನಲ್ ವಾರ್ನಿಂಗ್ ಏನಂದ್ರೆ, ಬಿಡದಿಯ 8,000 ರೈತರು ತಿರುಗಿ ಬಿದ್ರೆ ಏನಾಗುತ್ತೆ ಅಂದ್ರೆ, ಪಂಜಾಬ್ ಮತ್ತೆ ಉತ್ತರ ಪ್ರದೇಶದಲ್ಲಿ ದಿಲ್ಲಿ ಗಡಿಗಳಲ್ಲಿ ನಡುಗಿಸ್ತಾರಲ್ಲ ಅದೇ ಮಾದರಿಯಲ್ಲಿ ದೇಶದ ಪ್ರಭಾವಿ ರೈತ ಯೂನಿಯನ್ಗಳು ಬಿಡದಿಗೆ ಕರೆತಂದು ಮಹಾಕ್ರಾಂತಿಯನ್ನ ಮಾಡೋಕೆ ರೈತರು ಸಜ್ಜಾಗಿದ್ದಾರೆ. ಜನ ಹೇಳ್ತಿದ್ದಾರೆ, ನಿಮ್ಮ ಈ ರಿಯಲ್ ಎಸ್ಟೇಟ್ ದಂಧೆಗೆ ಕರ್ನಾಟಕದ ರೈತರನ್ನ ಬಲಿ ಕೊಡೋಕೆ ಹೋದ್ರೆ ವಿಧಾನಸೌಧದ ಕುರ್ಚಿಗಳು ಧೂಳಿಪಟ ಆಗೋದು ಗ್ಯಾರಂಟಿ. ಇದಕ್ಕೆ ನಿಮ್ಮ ಸರ್ಕಾರವೇ ನೇರ ಹೊಣೆ ನೀವೇ ಆಗಿರ್ತೀರ. ಅಷ್ಟರ ಮೇಲೂ ಆ ಜಾಗದಿಂದ ಮಾಡೋ ಕಾರ್ಪೊರೇಟ್ ಆಫೀಸ್ಗಳನ್ನ ಮಾಡಿ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅನುಭವಿಸೋರು ಮಾತ್ರ ಬೇರೆ ರಾಜ್ಯದವರು, ಬೇರೆ ಜಿಲ್ಲೆ ಇನ್ನೂ ದೊಡ್ಡದಾಗಿದೆ. ಕೃಷಿ ಭೂಮಿ ಇಲ್ಲದೆ ಇರೋ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜಾಗ ಇದೆ. ಅಲ್ಲೇ ಇದೇ ಕೆಲಸ ಮಾಡಿದ್ರೆ ಅಲ್ಲಿರೋ ಜನರಿಗೂ ಕೆಲಸ ಸಿಗುತ್ತೆ, ಕೃಷಿ ಭೂಮಿನೂ ಉಳಿಯುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ಏಡೆನ್ಸ್ ನ್ಯೂಸ್. ನಾನು ಪ್ರತುಷಾ ಮಹಾಲಕ್ಷ್ಮಿ.